ಚಾಮರಾಜಪೇಟೆ ಜನತೆಗೆ ದ್ವಿಚಕ್ರ ವಾಹನ ವಿತರಿಸಿದ ಶಾಸಕ ಜಮೀರ್ ಅಹಮದ್ ಖಾನ್. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾದ ಜಮೀರ್ ಅಹಮದ್ ಖಾನ್ ಅವರು ಎಸ್ಸಿ ಮತ್ತು ಎಸ್ಟಿ ಸಮುದಾಯದ 50 ಫಲಾನುಭವಿಗಳಿಗೆ ಇಂದು ಚಾಮರಾಜಪೇಟೆಯ ವಾರ್ಡ್ ನಂಬರ್ 139ರ ಬಕ್ಷಿ ಗಾರ್ಡನ್ನ ಬಳಿ ದ್ವಿಚಕ್ರ ವಾಹನವನ್ನ ವಿತರಣೆ ಮಾಡಿದ್ರು. ಬಿಬಿಎಂಪಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕರ್ನಾಟಕ ಭೋವಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನೀಡಲಾಗುವ ಎಸ್ಸಿ ಮತ್ತು ಎಸ್ಟಿ ಸಮುದಾಯ ವ್ಯಕ್ತಿಗಳಿಗೆ ವಾಹನವನ್ನ ವಿತರಣೆ ಮಾಡಿದರು. ವಾಹನ ವಿತರಣೆ ಮಾಡಿದ ಬಳಿಕ ಫಲಾನುಭವಿಗಳು ತಮ್ಮ ಜೀವನಕ್ಕೆ ಶಾಸಕರು ಅನುಕೂಲವನ್ನ ಮಾಡಿದ್ದಾರೆ. ಅಭಿವೃದ್ಧಿಯ ಕೆಲಸದ ಜೊತೆಗೆ ಕ್ಷೇತ್ರದ ಪ್ರತಿಯೊಂದು ವರ್ಗದವರ ಅಭಿವೃದ್ಧಿಯನ್ನ ಬಯಸುವ ಇಂತಹ ಶಾಸಕರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಇಂತಹ ಜನನಾಯಕ ಎಲ್ಲ ಕ್ಷೇತ್ರದ ಜನರಿಗೆ ಸಿಗಬೇಕಾಗಿದೆ. ಸರ್ಕಾರದ ಸೌಲಭ್ಯಗಳನ್ನ ನಮ್ಮಂತ ಬಡವರಿಗೆ ನೀಡಿದ್ದಾರೆ ಎಂದು ಶಾಸಕ ಜಮೀರ್ ಅಹಮದ್ ಖಾನ್ ಅವರನ್ನ ಕೊಂಡಾಡಿದ್ರು. ಇದೇ ವೇಳೆಯಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಮುಖಂಡರಾಗಿರುವ ಜಿಎ ಬಾಬಾ, ಆತುಷ್, ವಿನಾಯಕ್, ಗೌಸಿ, ನಾರಾಯಣ ಸ್ವಾಮಿ ಮತ್ತು ಇನ್ನಿತರ ಕಾಂಗ್ರೆಸ್ನ ಪ್ರಮುಖರು ಉಪಸ್ಥಿತರಿದ್ದರು. ಬಕ್ಷಿ ಗಾರ್ಡನಲ್ಲಿ ಎಸ್ಸಿಗೆ 2 ವೀಲರ್ ಕೊಡೋದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಟೋಟಲ್ 100 ವೆಹಿಕಲ್ ಸ್ಯಾಂಕ್ಷನ್ ಆಗಿತ್ತು. 19 ವೆಹಿಕಲ್ ಈಗ ಕೊಟ್ಟಿದ್ವಿ. ಮಧ್ಯಾಹ್ನ ಮೇಲೆ ಮಿಕ್ಕಿದ ವೆಹಿಕಲ್ಗಳು ಕೊಡ್ತಾ ಇದ್ವಿ. 100 ವೆಹಿಕಲ್ನ ಸ್ಯಾಂಕ್ಷನ್ ಮಾಡಿದ್ವಿ. 100 ವೆಹಿಕಲ್ ಬಿಬಿಎಂಪಿ ವತಿಯಿಂದ SC/STಗೆ ಅಂದರೆ ಅವ್ರು 70,000 ರೂಪಾಯಿ ಕಟ್ಬಿಟ್ರೆ ಮಿಕ್ಕಿದ್ದು ಅವ್ರು ಕಟ್ಟಬೇಕಾಗ್ತದೆ. ಯಾರೋ 1,95,000 ರೂಪಾಯಿ ಗಾಡಿ ತೊಗೊಂಡಿದ್ದಾರೆ, ಅಲ್ಲಿ 25,000 ರೂಪಾಯಿ ಕಟ್ಟಬೇಕಾಗ್ತದೆ. ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ರೆ ಬರೀ 5,000 ರೂಪಾಯಿ ಕಟ್ಟಬೇಕಾಗ್ತದೆ. ಒಬ್ಬೊಬ್ಬರು ಮೋಟ್ರ್ ಬೈಕ್ ಬೇಕು ಕೇಳ್ತಾರೆ, ಅದು ಮೋಟ್ರ್ ಬೈಕ್ಗೆ 3 ಲಕ್ಷ ಆಗ್ತದೆ. ಅಂದರೆ BBMPಯಿಂದ ನಾವು 70 ಲಕ್ಷ ಕೊಡ್ತೇವೆ. ಅವ್ರವ್ರ ಇಚ್ಛೆಯಿಂದ ಅವ್ರವ್ರು ಯಾವ ವೆಹಿಕಲ್ ಬೇಕಾದ ತೊಗೊಳ್ಬೋದು. ಇವತ್ತು 100 ವೆಹಿಕಲ್ ಈಗ ಸ್ಯಾಂಕ್ಷನ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ JJR ನಗರ 3 ವಾರ್ಡಲ್ಲಿ 150 ವೆಹಿಕಲನ್ನು ಕೊಟ್ಟಿದ್ದೀವಿ. ಇವತ್ತು ಬರೀ ಬಕ್ಷಿ ಗಾರ್ಡನ್ ಅಂತ ಹೇಳ್ಬಿಟ್ಟು 100 ವೆಹಿಕಲಲ್ಲಿ 100 ವೆಹಿಕಲ್ ಕೊಟ್ಟಿದ್ದೀವಿ. ಟೋಟಲ್ 100 ವೆಹಿಕಲ್, 100 2 ವೀಲರ್ ವೆಹಿಕಲ್ಗಳು. ಅಂದರೆ ಅವ್ರವ್ರ ಇಚ್ಛೆ, ಅವ್ರು ಯಾವ ಬೇಕಾದ ವೆಹಿಕಲ್ ತೊಗೊಳ್ಬೋದು. ಒಬ್ಬರು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ರೆ ಏನಾಗಿದೆ, ಅವರು 70,000 ರೂಪಾಯಿ BBMPಯಿಂದ ಕೊಡ್ತಾರೆ. ಬರೀ ಅವ್ರು 5,000 ರೂಪಾಯಿ ಕಟ್ಟಬೇಕಾಗ್ತದೆ. ಈಗ ಬೇರೆ ಹೊಂಡೈ ಅಂತ ಯಾವುದೋ ವೆಹಿಕಲ್ ಇದೆ, ಅದು ತೊಗೊಂಡ್ರೆ ಏನಾಗ್ತದೆ, BBMPಯಿಂದ 70,000 ರೂಪಾಯಿ ಕೊಡ್ತಾರೆ. ಅವ್ರು 25,000 ರೂಪಾಯಿ ಕಟ್ಟಬೇಕಾಗ್ತದೆ. ಈಗ ಮೋಟ್ರ್ ಬೈಕ್ ತೊಗೊಳ್ಬೇಕಾದ್ರೆ 3 ಲಕ್ಷ, ಅದು 70,000 BBMP ಕೊಡ್ತಾರೆ, 2,30,000 ಅವ್ರು ಕೊಡ್ತಾರೆ. ಭಾಳ ಜನ ತೊಗೊಂಡಿರೋದು ಗಾಡಿಗಳು ಹೊಂಡೈ ಗಾಡಿ ತೊಗೊಂಡಿದ್ದಾರೆ. ಹೊಂಡೈ ಗಾಡಿ ಅಂದರೆ 95,000 ರೂಪಾಯಿ, ಅಂದರೆ 70,000 ರೂಪಾಯಿ BBMPಯಿಂದ ಸರ್ಕಾರದಿಂದ ಕೊಟ್ಟವ್ರೆ, ಬರೀ 25,000 ರೂಪಾಯಿ ಅವ್ರು ಕೊಟ್ಟವ್ರೆ. ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಕಡಿಮೆ. ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಬರೀ 5,000 ರೂಪಾಯಿ ಕೊಟ್ಟರೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತಾರೆ. ಇರ್ಬೋದು ಪೂರ್ವ ಕಾರ್ಯಕ್ರಮಗಳು ಹೋದ ತಿಂಗಳು 2022 ಜುಲೈದಲ್ಲಿ ಪ್ರತಿಭಟನೆ ಮಾಡಿದರು ಫ್ರೀಡಮ್ ಪಾರ್ಕಲ್ಲಿ. ಆವಾಗ ನಾನು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಬಿಟ್ಟು ಆವಾಗ ಏನು ಮಾಡಿದ್ರು, ಮುಖ್ಯಮಂತ್ರಿಗಳು ನಾವು 3 ತಿಂಗಳಲ್ಲಿ ಕಮಿಟಿ ಮಾಡಿದ್ದೀವಿ, ನಿಮ್ಮನ್ನ ಪರ್ಮನೆಂಟ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ಬರೀ ಆಶ್ವಾಸನೆ ಆಗಿಬಿಟ್ಟಿದೆ, ಅದು ಇನ್ನೂ ಆಗಲಿಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ 2000 ಪೌರ ಕಾರ್ಮಿಕರ ಬಗ್ಗೆ ಯಾರನ್ನ ಚಿಂತೆ ಮಾಡಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಮಾನ್ಯ ಸಿದ್ದರಾಮಯ್ಯ ಅವರು ಕೇಳ್ಕೊಳ್ಳಿ ಮಾನ್ಯ ಸಿದ್ದರಾಮಯ್ಯ ಅವರು ಪೌರ ಕಾರ್ಮಿಕರದು ಸಂಬಳ ಇದ್ದಿದ್ದು 7,700 ರೂಪಾಯಿ. 7,700 ಇದ್ದಿದ್ದು ಸಂಬಳನ 17,000 ರೂಪಾಯಿ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 17,000 ರೂಪಾಯಿ ಮಾಡಿದ್ದಾರೆ. ಆ ಮಧ್ಯಾಹ್ನ ಊಟ ಅವ್ರು ಕೊಡ್ತಾಯಿದ್ರು ಪೌರ ಕಾರ್ಮಿಕರಿಗೆ ಸರ್ಕಾರ ವತಿಯಿಂದ. ಇವತ್ತು ಪೌರ ಕಾರ್ಮಿಕರಿಗೆ ಮಧ್ಯಾಹ್ನ ಊಟ ಕ್ಯಾನ್ಸಲ್ ಮಾಡಿದ್ದಾರೆ. ಸರ್ಕಾರ ಮೂಗಿಗೆ ತುಪ್ಪ ಹೊರಿಸೋ ಕೆಲಸ ಮಾಡ್ತಾ ಇದೆ. ಈಗ ಯಾವ ಇಂಥ ಕಾರ್ಯಕ್ರಮ ಕೊಟ್ಟರು ಅಂತ ಒಂದು ಉದಾಹರಣೆ ನಾನು ತೋರಿಸಿ. ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ರಾಜ್ಯ ಜನ ಕೇಳ್ತಾವ್ರೆ, ಇಲ್ಲಪ್ಪ ನೀವು ಕಾಂಗ್ರೆಸ್ ಪಕ್ಷದವರು, ಇತಿಹಾಸ ಇದೆ, ಯಾವಾಗ ಚುನಾವಣೆ ಬರ್ತಾ ಇದೆ, ನಿಮ್ಮ ಏನು ಸಾಧನೆ ಮಾಡಿದ್ದೀರಾ, ಇನ್ನು ಮುಂದೆ ಏನು ಮಾಡಬೇಕಂತ ಹೇಳ್ಬಿಟ್ಟು ನಿಮ್ಮ ಮತನ ಕೇಳ್ತಾ ಇದ್ದೀರಾ. BJP ಆ ಥರ ಅಲ್ಲ. BJPಯವರು ಹಿಂದೂ ಮುಸಲ್ಮಾನ್ ಎತ್ಕಟ್ಟಿ ಅವ್ರ ಮತನ ಕೇಳ್ತಾರೆ. ಯಾವತ್ತನ ಒಂದು ಉದಾಹರಣೆ ತೋರಿಸಿ ನನಗೆ, ನಾವು ಇಂಥ ಸಾಧನೆ ಮಾಡಿದ್ದೀವಿ ಅಂತ ತೋರಿಸಿ. ನಾವು ಎಲ್ಲೋದ್ರೂ ಚುನಾವಣೆಯಲ್ಲಿ ಈಗ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಕಾರ್ಯಕ್ರಮಗಳು, ಅನ್ನ ಭಾಗ್ಯ ಇರಲಿ, ಶೀಲಾ ಭಾಗ್ಯ ಇರಲಿ, ಶಿವ ಭಾಗ್ಯ ಇರಲಿ, ಇಂದಿರಾ ಕ್ಯಾಂಟೀನ್ ಇರಲಿ, ಶಾದಿ ಭಾಗ್ಯ ಇರಲಿ, ರೈತರು ಸಾಲ ಮನ್ನಾ ಮಾಡಿರೋದು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂದಿರಾ ಕ್ಯಾಂಟೀನ್ ಇದು ಮಾಡಿದ್ರು, ಅದರ 35 ಕ್ಯಾಂಟೀನಲ್ಲಿ ಮಧ್ಯಾಹ್ನ ಊಟ ಸ್ಥಗಿತ ಮಾಡಿದ್ದಾರೆ, ರಾತ್ರಿ ಊಟ ಸ್ಥಗಿತ. ಟೋಟಲ್ ಎಲ್ಲ 198 ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡಿದ್ದಾರೆ. ರಾತ್ರಿ ಹೊತ್ತು
ಊಟ ಕ್ಲೋಸ್ ಮಾಡ್ಬೇಕಂತ 198 ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡಿ ನೋಡಿ. ಬಡವರು ಈಗ ಕೂಲಿ ಮಾಡೋರು ಬೆಳಗ್ಗೆ 5 ರೂಪಾಯಿಗೆ ತಿಂಡಿ ಸಿಗ್ತಾಯಿತ್ತು, ಮಧ್ಯಾಹ್ನ 10 ರೂಪಾಯಿಗೆ ಊಟ ಊಟ ಸಿಗ್ತಾಯಿತ್ತು, ರಾತ್ರಿ ಊಟ ಸಿಗ್ತಾಯಿತ್ತು. ಬಡವ್ರಿಗೆ ಎಷ್ಟು ಅನುಕೂಲ ಆಗೋದು. ಭಾಳ ಜನ ಹಳ್ಳಿಯಿಂದ ಬರೋರು, ಅವ್ರಿಗೆ 5 ರೂಪಾಯಿದಲ್ಲಿ ತಿಂಡಿ 10 ರೂಪಾಯಿದಲ್ಲಿ ಊಟ ಅಂದರೆ ಜನಗಳಿಗೆ ಎಷ್ಟು ಅನುಕೂಲ ಆಗೋದು. ಆ ಕಾರ್ಯಕ್ರಮನ ರದ್ದು ಮಾಡಿದ್ದಾರೆ ಇವತ್ತು. ಆ ಕಾರ್ಯಕ್ರಮನ ರದ್ದು ಮಾಡಿದ್ದಾರೆ. ಕಳಪೆ ಊಟ ಮಾಡ್ತಾ ಇದ್ದಾರೆ ಅಂತ ಅದು ಒಂದು ಅದರಿಂದ ಜನ ಬರ್ತಾ ಇಲ್ಲ. ಇದು ಸರಿಪಡಿಸಿ. ಅದು ಯಾರು ಹೇಳಿ ಜನ ಬರ್ತಾ ಇಲ್ಲ? ಈಗ ನನ್ನ ವಾರ್ಡಲ್ಲೇ ಓಪನ್ ಮಾಡಿ ನೀವು, ಡೈಲಿ 500 ಜನ ಮಿನಿಮಮ್ ತಿಂತಾರೆ ಊಟ. ಒಂದೊಂದು BB ಇದರಲ್ಲಿ ಒಂದೊಂದು ಇಂದಿರಾ ಕ್ಯಾಂಟೀನಲ್ಲಿ ಕನಿಷ್ಠ 500 ಜನ ತಿಂತಾರೆ. ಕಡಿಮೆ ಆಗಿರೋದು ಒಂದು ದಾಖಲೆ ತೋರಿಸಿ. ನೀವು ದಾಖಲೆ ತೋರಿಸ್ಬೇಕಿಲ್ಲ. ಜನ ಬಂದಿಲ್ಲ, ಜನ ಊಟ ಇಲ್ಲಿ ಮಾಡಿಲ್ಲ, ನಮ್ಗೆ ನಷ್ಟ ಆಯಿತು ಅಂತ. ಚುನಾವಣೆ ಗುಮ್ಮಿಕಿಗೆ ಸರ್ಕಾರ ಏನಾದರೂ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡೋಕ್ಕೆ ಮುಂದಾಗ್ತಾ ಇದೆ ಅಂತ ಏನಾದರೂ? ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ. ನಾವು ಓಪನ್ ಮಾಡಿ ಅಂತ ಒತ್ತಡ ಆಗ್ತಾ ಇದ್ದೀವಿ. ಇದರಿಂದ ಇವ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನನ್ನ 100% ವಿಶ್ವಾಸ ಇದೆ. ರಾಜ್ಯದಲ್ಲಿ ನಾನು ಪ್ರವಾಸ ಮಾಡ್ತಾಯಿದ್ದೀನಿ. ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. 100% ಕಾಂಗ್ರೆಸ್ ಪಕ್ಷ ಬರ್ತದೆ. ಸರ್, ಮುಂಬರುವ ಚುನಾವಣೆಗೆ ರೆಸ್ಪಾನ್ಸ್ ಹೇಗಿದೆ ಅಂತ ಕ್ಷೇತ್ರದಲ್ಲಿ? ಈಗ ನೀವೇ ನೋಡ್ತಾ ಇದ್ದೀರಿ, ನಾನು ಹೇಳಂಗಿಲ್ಲ, ನೀವು ಹೇಳ್ಬೇಕಾಗ್ತದೆ. ನೀವು ಹೇಳಿ, ನಾನು ಹೇಳಿದ್ರೆ ಸರಿ ಹೋಗಲ್ಲ. ನೀವೇನು ಹೇಳ್ತೀರಾ? ಈಗ ನಮ್ಮ ಪಕ್ಷದ ಬಗ್ಗೆ ನೀವು ಈ ಸರ್ಕಾರದ ಬಗ್ಗೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ನನ್ನ ಕ್ಷೇತ್ರದ ಬಗ್ಗೆ ನೀವು ಹೇಳ್ಬೇಕಾಗಿದೆ. ಅಧಿಕಾರಿಗಳಿದಾವಲ್ಲ ಸರ್, ಆಗ್ತಾ ಇದೆ.